ಮತ್ತೆ ಜೈಲು ಸೇರೋದು ಇವರೇ. A2 ಕಿಲ್ಲಿಂಗ್ ಸ್ಟಾರ್ ದರ್ಶನ್, A1 ಆರೋಪಿ ಪವಿತ್ರ ಗೌಡ. ಯಾರ್ಯಾರು ಜೈಲಿಗೆ ಹೋಗ್ತಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. A6 ಜಗದೀಶ್ ಅಲಿಯಾಸ್ ಜಗ್ಗ, A7 ಅನುಕುಮಾರ್ ಅಲಿಯಾಸ್ ಅನು, A14 ಪ್ರದೋಷ್, ಆತನು ಕೂಡ ಹೋಗ್ತಾನೆ ಜೈಲಿಗೆ ಇವತ್ತು. A11 ನಾಗರಾಜು ಅಲಿಯಾಸ್ ನಾಗ, A12 ಲಕ್ಷ್ಮಣ್ ಜಾಮೀನು ರದ್ದಾಗಿದೆ. ಇವ್ರದೆಲ್ಲ ಜಾಮೀನು ರದ್ದಾಗಿದೆ. ಸ್ವತಂತ್ರ ಹಕ್ಕಿಗಳಂತೆ ರೆಕ್ಕೆ ಬಡ್ಕೊಂಡು ಥೈಲ್ಯಾಂಡು, ಬೆಂಗಳೂರು, ಮೈಸೂರು ಅಂತ ತಿರುಗಾಡ್ತಿದ್ರಲ್ಲ, ಆ ರೆಕ್ಕೆಯನ್ನ ಮಡಚಿ ಇವತ್ತು ಕಾರಾಗೃಹಕ್ಕೆ ಕಳಿಸ್ತಾರೆ. ಹಾರಾಡಿದ ಸಾಕು, ನೀವು ಮಾಡಿದ ಕುಕೃತ್ಯ ಆ ತರಹದ್ದು ಅಂತ ಹೇಳಿ ಸಮಜಾಯಿಷಿ ನೀಡ್ತಾರೆ. ಬಲಗೈಗೆ ಸಿಗರೆಟ್ ಕೊಟ್ಟು ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದ ಅಧಿಕಾರಿಗೂ ಕೂಡ ಶಾಕ್ ಎದುರಾಗಿತ್ತು. ಒಂದೋ ಇವತ್ತು ಬಳ್ಳಾರಿ ಜೈಲಿಗೋ ಅಥವಾ ಪರಪ್ಪನ ಅಗ್ರಹಾರಕ್ಕೋ, ಬಳ್ಳಾರಿ ನನಗೆ ಸೂಟ್ ಆಗಲ್ಲ ಅಂತ ಹೇಳಿದರು ದರ್ಶನ್. ಈ ಹಿಂದೆ ದರ್ಶನ್ ಸಿನಿಮಾಗಳಲ್ಲಿ ಈ ಬಳ್ಳಾರಿ ಜೈಲನ್ನು ಚಿತ್ರೀಕರಣಕ್ಕಾಗಿ ಬಳಸ್ತಾ ಇದ್ರು, ಅದರ ಆವರಣಗಳನ್ನೆಲ್ಲ. ಆ ಸಂದರ್ಭದಲ್ಲೆಲ್ಲ ಹೋಗಿರೋ ನೆನಪುಗಳಿದ್ದಾವೆ ದರ್ಶನಿಗೆ. ಸೊ ಹಾಗೆ ನನಗೆ ಬಳ್ಳಾರಿ ಸೆಟ್ ಆಗೋದಿಲ್ಲ ಅಂತ ಹೇಳ್ಕೊಂಡಿದ್ರು ಈ ಹಿಂದೆನೆ. ನನಗೆ ಪರಪ್ಪನ ಅಗ್ರಹಾರ ಭಾರಿ ಚೆನ್ನಾಗಿತ್ತು, ವ್ಯವಸ್ಥೆಗಳು, ಯಾವಾಗ ಬೇಕಾದರೂ ಹೊರಗೆ ಕೂತ್ಕೊಂಡು ಸಿಗರೇಟ್ ಸೇದ್ಬೋದು, ಯಾರನ್ನ ಬೇಕಾದರೂ ಮೀಟ್ ಮಾಡ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಎಲ್ಲ ಇರ್ತಾನೆ. ನನಗೆ ಬಳ್ಳಾರಿ ಏನು ಅಷ್ಟು ದೊಡ್ಡ ಮಟ್ಟಕ್ಕೇನು ಇಷ್ಟ ಆಗಿಲ್ಲ ಅನ್ನೋ ಥರ ಇತ್ತು. ಯಾವುದು ತನಗಿಷ್ಟ ಆಗಿಲ್ವೋ ಅದೋ ಜೈಲಿಗೆ ಕಳಿಸ್ತಾರೆ. ಪವಿತ್ರ ಗೌಡ, ನೀವು ಕೂಡ ಇವತ್ತು ಮಹಿಳಾ ಬ್ಯಾರಕ್ಕಿಗೆ ಹೋಗಿ ಸೇರ್ತೀರಿ. ಮಹಿಳಾ ಬ್ಯಾರಕ್ಕಿಗೆ ಹೋಗಿ ಸೇರ್ತೀರಿ ನೀವು ಕೂಡ. A7 ಅನುಕುಮಾರ್ ಅಲಿಯಾಸ್ ಅನು, A14 ಪ್ರದೋಷ್, A11 ನಾಗರಾಜ್. ಇನ್ನು ಕೇಳ್ಬೋದು ಇನ್ನೊಂದಷ್ಟು ಜನರ ಕತೆ ಏನಾಯಿತು ಅಂತ ಹೇಳಿ. ಇನ್ನೊಂದಷ್ಟು ಜನರದ್ದು ಪ್ರಕರಣದ ತೀವ್ರತೆ ಜೊತೆಗೆ ಅವರ ಸಾಮೀಪ್ಯತೆಗಳು ಅಲ್ಲಿ ಸಾಕ್ಷ್ಯಾಧಾರಗಳಿಂದ ಸಾಬೀತಾಗಿರೋದಿಲ್ಲ. ಅರ್ಥಾತ್ ಇನ್ನೂ ಕೂಡ ಪ್ರಕರಣ ನ್ಯಾಯಾಲಯದ ಅಂಗಳದಲ್ಲೇ ಇದೆ. ಅದ್ರದ್ದು ಶಿಕ್ಷೆಯ ಪ್ರಕಟ ಅಥವಾ ಇವರು ಅಪರಾಧಿಗಳ ಅನ್ನುವಂಥ ಸಾಬೀತಾಗಲಿಲ್ವಲ್ಲ. ಇವರೆಲ್ಲರೂ ಕೂಡ ಆರೋಪಿತ ಸ್ಥಾನದಲ್ಲೇ ಇರ್ತಾರೆ. ಆದರೆ ಈ ಪ್ರಕರಣದ ತೀವ್ರತೆ ಇಷ್ಟರ ಮಟ್ಟಿಗಿರಬೇಕಾದ್ರೆ ಇವರು ಸಮಾಜದಲ್ಲಿ ಸ್ವತಂತ್ರವಾಗಿ ತಿರುಗಾಡಂಗಿಲ್ಲ. ವಿಚಾರಣೆ ನಡೆಯುತ್ತೆ, ವಿಚಾರಣೆ ಮುಂದುವರಿಬೇಕು. ಚಾರ್ಜ್ ಶೀಟ್ನ ಎಲ್ಲವನ್ನೂ ಕೂಡ ಅಧ್ಯಯನ ಮಾಡಿರೋದಿಲ್ಲ ನ್ಯಾಯಾಲಯ. ಅದನ್ನೆಲ್ಲವೂ ಸಂಪೂರ್ಣವಾಗಿ ಅಂತಿಮ ತೀರ್ಪಿನಲ್ಲಿ ಪ್ರಕಟ ಮಾಡುತ್ತೆ. ಶಿಕ್ಷೆಯ ಪ್ರಮಾಣ ಅಥವಾ ಆತನ ತೀರ್ಪು ಹೊರಗೆ ಬಂದಾಗ ಅವೆಲ್ಲವೂ ಕೂಡ ಪ್ರಕಟ ಆಗುತ್ತೆ. ಯಾವುದರ ಮಾನದಂಡದಲ್ಲಿ ಈತನಿಗೆ ಇಷ್ಟು ವರ್ಷ ಶಿಕ್ಷೆ ಆಯಿತು ಎನ್ನುವಂತಹದ್ದು. A11 ನಾಗರಾಜು ಅಲಿಯಾಸ್ ನಾಗ, A12 ಲಕ್ಷ್ಮಣ್ ಜಾಮೀನು ರದ್ದಾಗಿದೆ. ಇನ್ನು A1 ಆಗಿದ್ದು ಪವಿತ್ರ ಗೌಡ, A2 ಆಗಿದ್ದು ದರ್ಶನ್. A1 A2 ಇಬ್ಬರನ್ನು ಕೂಡ ಇವತ್ತು ಕರೆತರಲಾಗುತ್ತೆ. ಪವಿತ್ರ ಗೌಡ ಬೆಂಗಳೂರಿನಲ್ಲೇ ಇದ್ದಾರೆ. ಈಗಾಗಲೇ ಹೊರಡೋ ಪ್ರಾಸೆಸ್ ಪ್ರಾರಂಭ ಆಗಿರ್ಬೋದು. ಹೊರಡಬೇಕಾದ್ರೆ ಸ್ವಲ್ಪ ಅಳೋದು, ತಮ್ಮನ್ನು ಕೈ ಹಿಡಿಯೋದು, ಹೋಗಿ ಬರ್ತೀವಿ ಅಂತ ಹೇಳೋದು, ಇವೆಲ್ಲವೂ ಪ್ರಾಸೆಸ್ಗಳು ಪ್ರಾರಂಭ ಆಗಿರ್ತವೆ. ಇನ್ನು ನಟ ದರ್ಶನ್ ಪಾಪ ತಮಿಳ್ನಾಡಿಗೆ ಹೋಗಿದ್ರು ದೇವರ ದರ್ಶನಕ್ಕೆ ಅಂಥೇಳಿ. ದೇವರ ದರ್ಶನ ಮುಗಿಸ್ಕೊಂಡು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ರೇನೋ ಅಲ್ಲಿ ಏನು ಬರ್ಬೋದು ಅಂಥೇಳಿ. ಅದನ್ನು ನೋಡಿದ ತಕ್ಷಣ ಆಘಾತಕ್ಕೊಳಗಾದರೂ ಏನೋ ಅಲ್ಲಿಂದ ಹೊರಟಿರ್ಬೋದು. ಅಲ್ಲಿಂದ ಶೀಘ್ರವಾಗಿ ಬೆಂಗಳೂರು ರೀಚ್ ಆಗೋಣ ಅಂಥೇಳಿ ಹೊರಟಿರ್ಬೋದು. ಸೊ ಈಗಾಗಲೇ ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಪಡ್ತಾ ಇರ್ತಾರೆ. ಒಂದು ತಮಿಳುನಾಡಿಗೆ ಹೋಗಿ ಬಂಧಿಸ್ತಾರೋ ಅಥವಾ ಆತ ಬೆಂಗಳೂರಿಗೆ ರೀಚ್ ಆದಮೇಲೆ ಬಂಧಿಸ್ತಾರೋ ಗೊತ್ತಿಲ್ಲ. ಬಟ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ತಮಿಳುನಾಡಿನಿಂದ ನಟ ದರ್ಶನ್. ಆದರೆ ನ್ಯಾಯಾಲಯದ ಆದೇಶದಂತೆ ತಕ್ಷಣ ಬಂಧಿಸಬೇಕು. ಆತನ ಜಾಮೀನು ರದ್ದಾದರೆ ಒಂದು ಆತನೇ ಶರಣಾಗಬೇಕು. ಈಗ ಜಾಮೀನು ರದ್ದಾಗಿದೆ, ತಕ್ಷಣ ಬಂಧನ ಮಾಡಬೇಕಾದ ಪರಿಸ್ಥಿತಿಯಲ್ಲಿ ಇರ್ತಾರೆ ಪೊಲೀಸರು. ಅರೆಸ್ಟ್ ಮಾಡಲೇಬೇಕಾಗಿ ಬರುತ್ತೆ. ದರ್ಶನ್ಗೆ ಜೈಲು, ನಟಿ ರಮ್ಯಾ ಫಸ್ಟ್ ರಿಯಾಕ್ಷನ್. ಅತ್ಯಂತ ಕುತೂಹಲ ಇರುತ್ತೆ ರಮ್ಯಾ.
ಸುಪ್ರೀಂ ಕೋರ್ಟ್ ಇಂದು ಸ್ಟ್ರಾಂಗ್ ಮೆಸೇಜ್ ನೀಡಿದೆ, ಪ್ರಬಲ ಸಂದೇಶವನ್ನು ನೀಡಿದೆ ನ್ಯಾಯಾಲಯ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳಿದ್ರೆ, ಆಲ್ ಈಕ್ವಲ್. ಕಾನೂನು ಪ್ರಕ್ರಿಯೆಯನ್ನ ಎಲ್ಲರೂ ಪಾಲಿಸಬೇಕು, ನ್ಯಾಯಾಂಗದ ಮೇಲೆ ನಂಬಿಕೆ ಇಡಿ ಅಂತ ಹೇಳಿ ರಮ್ಯಾ ಸಂದೇಶ. ಇನ್ನೂ ಸಾಕಷ್ಟು ದೂರ ಕ್ರಮಿಸಬೇಕಿದೆ. ಸುರಂಗದ ಕೊನೆಯಲ್ಲಿ ಸಣ್ಣ ಬೆಳಕೊಂದು ಕಾಣಿಸ್ತಾ ಇದೆ. ಸುರಂಗದ ಕೊನೆಯಲ್ಲಿ ಸಣ್ಣ ಬೆಳಕು. ಯಾರೂ ಕೂಡ ಕಾನೂನು ಕೈಗೆ ಎತ್ತಿಕೊಳ್ಳಬೇಡಿ. ಸತ್ಯಕ್ಕೆ ಸಾವಿಲ್ಲ, ನಟಿ ರಮ್ಯಾ ಪೋಸ್ಟ್. ದರ್ಶನ್ಗೆ ಜೈಲು, ನಟಿ ರಮ್ಯಾ ಫಸ್ಟ್ ರಿಯಾಕ್ಷನ್. ನಟ ದರ್ಶನ್ ಅಭಿಮಾನಿಗಳು ಈಕೆಗೆ ಸಾಕಷ್ಟು ಡರ್ಟಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು. ಆ ಕೇಸು ಈಗ ನಡೀತಾ ಇದೆ. ಅದ್ರ ಜೊತೆಗೆ ನೋಡಿ ಆಕೆ ಉಲ್ಲೇಖ ಮಾಡಿರುವಂತಹ ತನ್ನ ಸಾಲುಗಳು. ಸುರಂಗದ ಕೊನೆಯಲ್ಲಿ ಸಣ್ಣ ಬೆಳಕೊಂದು ಅಂದ್ರೆ ಕತ್ತಲೆ ತುಂಬಿರ್ತಕ್ಕಂತಹ ಸುರಂಗ. ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲಗಳ ನಡುವೆ ಆ ಸುರಂಗ. ನ್ಯಾಯ ಸಿಗಬಹುದಾ, ಪಾಪ ರೇಣುಕಾಸ್ವಾಮಿ ಕುಟುಂಬಕ್ಕೆ ಶಾಂತಿ ಸಿಗಬಹುದಾ ಅಂತ ಕತ್ತಲೆ ಕೋಣೆಯಲ್ಲಿತ್ತು. ಆದರೆ ಆ ಕತ್ತಲ ಸುರಂಗದ ಕೊನೆಯಲ್ಲೊಂದು ಸಣ್ಣ ರಂಧ್ರದಲ್ಲಿ ಸೂರ್ಯನ ಬೆಳಕು ಬರ್ತಾ ಇದೆ ಅನ್ನೋದು. ಅಂದರೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಊಹೆಗೂ ಮೀರಿದ ಅತ್ಯಂತ ಸಮಾಧಾನಕರವಾದಂಥ ತೀರ್ಪು ಅನ್ನೋದು ರಮ್ಯಾರ ಅಭಿಪ್ರಾಯ. ಕಾನೂನು ಪ್ರಕ್ರಿಯೆಯನ್ನು ಎಲ್ಲರೂ ಪಾಲಿಸಬೇಕು, ನ್ಯಾಯಾಂಗದ ಮೇಲೆ ನಂಬಿಕೆ ಇಡಿ. ಆಕೆ ಅಧಿಕೃತವಾಗಿ ಪೋಸ್ಟ್ ಮಾಡ್ಕೊಂಡಿರೋದು. ಇನ್ನೂ ಸಾಕಷ್ಟು ದೂರ ಕ್ರಮಿಸಬೇಕಿದೆ, ಅಂದರೆ ಪ್ರಯಾಣ ಮಾಡಬೇಕಿದೆ ಸಾಕಷ್ಟು ದೂರ. ಅಂದರೆ ನಮ್ಮ ಜೀವನ ಇಲ್ಲಿಗೆ ನಿಲ್ಲೋದಲ್ಲ. ಸುರಂಗದ ಕೊನೆಯಲ್ಲಿ ಸಣ್ಣ ಬೆಳಕೊಂದು ಕಾಣಿಸ್ತಿದೆ. ಸುಪ್ರೀಂ ಕೋರ್ಟ್ನ ಈ ಆದೇಶ ನ್ಯಾಯ ಸಿಕ್ಕಿದೆ ಅನ್ನುವಂತಹದ್ದನ್ನು ಸಾರ್ತಾ ಇದೆ ಅನ್ನುವಂತಹದ್ದನ್ನು ರಮ್ಯಾ ಹೇಳ್ಕೊಂಡಿರೋದು. ಸತ್ಯಕ್ಕೆ ಸಾವಿಲ್ಲ. ಇದು ನಟಿ ರಮ್ಯಾರ ಪೋಸ್ಟ್. ದರ್ಶನ್ಗೆ ಜೈಲು, ನಟಿ ರಮ್ಯಾ ಇದು ಫಸ್ಟ್ ರಿಯಾಕ್ಟ್ ಮಾಡಿರುವಂತಹದ್ದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಮಾಡಿರೋ ಕುಕೃತ್ಯ ಆ ತರಹದ್ದಲ್ವಾ, ಕೊಲೆ ಪ್ರಕರಣ ಅಲ್ವಾ, ಬೇರೆ ಯಾವುದೋ ಸಿವಿಲ್ ಮ್ಯಾಟ್ರ್ ಆಗಿದ್ರೂ ಕೂಡ ನಡೀತಿತ್ತೇನೋ. ಅದರಲ್ಲೂ ಕೂಡ ಕಾನೂನಲ್ಲಿ ಅವಕಾಶ ಇಲ್ಲ, ಆದರೂ ನಡೀತಿತ್ತೇನೋ. ಆದರೆ ಕ್ರಿಮಿನಲ್ ಅಫೆನ್ಸ್ ಅಲ್ವೇನ್ರಿ ಮಾಡಿದ್ದು? ಯಾವುದೋ ವರದಕ್ಷಿಣೆ ಕಿರುಕುಳನೋ, ಲ್ಯಾಂಡ್ ಮಾಫಿಯಾನೋ, ಮತ್ತೊಂದು ಮಗದೊಂದು ಆಗಿದ್ರೆ ಏನೋ ಹೇಳ್ಬೋದಾಗಿತ್ತು. ಸತ್ತು ಹೋಗ್ಲಿ ಬಿಡಿ ಅತ್ಲಾಗಿ. ಮನುಷ್ಯನನ್ನು ಕೊಲ್ಲೋದು ಅಂದರೆ ಚಿಲ್ಲರೆ ವಿಚಾರ ಅಲ್ವಲ್ಲ. ಒಂದು ಕುಟುಂಬವನ್ನು ಅನಾಥ ಮಾಡೋದು ಅಂದರೆ ಸುಲಭದ ಮಾತಲ್ವಲ್ಲ. ಒಂದು ಮಗುವನ್ನು ತಂದೆ ಇಲ್ದಂಗೆ ಮಾಡೋದು ಅಂದರೆ ಅಸಾಧ್ಯದ ಮಾತಲ್ವ. ಅದು ಮಾಡಲಾಗದ ಕೆಲಸ ಅಲ್ವಾ. ಮಾಡೋದಕ್ಕೆ ಬರೋದಿಲ್ಲ ಆ ಕೆಲಸನ ಮನುಷ್ಯನಾಗಿದ್ದುಕೊಂಡು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.